ಏನಿದು ಒಳ್ಳೆ ಹನುಮಂತನ ಬಾಲ ಥರ ಇದೆಯಲ್ಲ ಲಿಸ್ಟು. ನಾಳೆ ಅತ್ತೆ ಮಾವ ಮನೆಗೆ ಬರ್ತಿದ್ದಾರೆ. ನನಗೆ ಮನ್ಸಿಗೆ ತೃಪ್ತಿ ಆಗೋಷ್ಟು ಅವ್ರಿಗೆ ಸತ್ಕಾರ ಮಾಡಬೇಕು. ಅದ್ರದ್ದೇ ಈ ಲಿಸ್ಟ್. ಬರೋದು ಇಬ್ರು ತಾನೆ. ಒಂದು ತಿಂಗಳು ಆಗೋಷ್ಟು ಲಿಸ್ಟ್ ಬರೆದು ಕೊಟ್ಟಿದ್ಯಲ್ಲ. ಶುರುವಾಯ್ತಾ? ಆಗ್ಲೇ ಗಾಬರಿ ಆಗೋಕೆ ಶುರು ಆಗೋಯ್ತಾ ನಿಮಗೆ? ಅಲ್ಲ ರೀ, ನಾನು ಅವರಿಗೆ ಬರೀ ಊಟ ಮಾತ್ರ ಹಾಕಿ ಕಳಿಸ್ತೀನಿ. ಉಳಿದಿರೋ ರೇಷನನ್ನು ಅವರಿಗೆ ಕೊಟ್ಟು ಕಳ್ಸೋದಿಲ್ಲ ನಾವು. ಉಳಿದಿರೋ ರೇಷನು ಮನೆಯಲ್ಲೇ ಇರುತ್ತೆ, ಅದನ್ನು ನಾವೇ ಊಟ ಮಾಡ್ಕೊಂಡು ತಿನ್ನೋಣ. ಸುಮ್ಮನೆ ಗಾಬರಿ ಮಾಡ್ಕೊಂಡು ಹೋಗಿ ರೇಷನ್ ತೊಗೊಂಬನ್ನಿ. ಏ ಬೆಳಗ್ಗೆ ತರ್ತೀನಿ ಬಿಡೆ. ಒಂದು ಕೆಲಸನಾದ್ರೂ ಹೇಳಿದ ತಕ್ಷಣ ಮಾಡಿದಿದ್ಯಾ ನೀವು? ನಾಳೆ ಬೆಳಿಗ್ಗೆ ರೇಷನ್ ತಂದ್ಕೊಟ್ರೆ ನಂಗೆ ಗಾಬರಿ ಆಗುತ್ತೆ. ಹೋಗಿ ತಗೊಂಬನ್ನಿ ಸುಮ್ಮನೆ. ಯಾವುದಕ್ಕೂ ಇವಳ ಮೇಲೆ ಒಂದು ಕಣ್ಣಿಡ್ಬೇಕು. ಉಳಿದಿದ್ದ ರೇಷನ್ ಅವ್ರಿಗೆ ಕೊಟ್ಟು ಕಳಿಸ್ಬಿಟ್ರೆ ಒಳ್ಳೆ ಚಿತ್ರ ಇದ್ದಾಳೆ ಇವಳು. ಲಕ್ಷ್ಮಿ, 2 ಕಾಫಿ ಕೊಡು. ವೆಂಕಿ, ಆ ಗಾಡಿನ ಬೇಗ ಮುಗಿಸ್ಬಿಡೋಣಪ್ಪ. ಅವ್ನು ಯಾರೋ ಫೋನ್ ಮೇಲೆ ಫೋನ್ ಮಾಡ್ತೀನಿ ಕಣೋ. ಇವತ್ತು ಸಾಯಂಕಾಲದಷ್ಟಲ್ಲಿ ಆಗುತ್ತಲ್ವಾ ಅದು? ಹೌದಾ? ವೀಣಾ ಫೋನ್ ಮಾಡ್ತಾ ಇದ್ದಾಳೆ. ಹೇಳಮ್ಮ ವೀಣಾ. ಹೊರಟ್ರ ಮಾವ? ಇನ್ನೂ ಇಲ್ಲಮ್ಮ. ಏನ್ ಮಾವ ಇಷ್ಟೊತ್ತಾದ್ರೂ ಹೊರಟಿಲ್ಲ ಅಂತೀರಾ? ಅತ್ತೆ ಎಲ್ಲಿದ್ದಾರೆ? ಅತ್ತೆಗೆ ಫೋನ್ ಕೊಡಿ. ಕೊಟ್ಟೆ, ನಿಮ್ಮತ್ತೆ ಇಲ್ಲೇ ಬಂದ್ಲು. ವೀಣಾ, ಅತ್ತೆ ಮಾವ ಹೇಳಿದ್ರು ನೀವಿನ್ನೂ ಹೊರಟೇ ಇಲ್ಲ ಅಂತ. ಬೇಗ ಬನ್ನಿ ಅತ್ತೆ. ಹೂನಮ್ಮ, ಅದು ಯಾವ್ದೋ ಗಾಡಿ ಅರ್ಜೆಂಟಾಗಿ ಕೊಡಬೇಕು ಅಂತ ಫುಲ್ ತಲೆ ಬಿಸಿಲಿದ್ದಾರೆ. ಅದು ಮುಗಿಸ್ಕೊಂಡು ಬರ್ತೀವಿ. ಹಾ ಅತ್ತೆ, ನಿಮ್ಗೆ ಏನು ಇಷ್ಟ ಅಂತ ಹೇಳಿ ಅತ್ತೆ. ನಿಮ್ಗೆ ಇಷ್ಟ ಆಗೋ ಅಡುಗೆನೇ ಮಾಡ್ತೀನಿ ಇವತ್ತು. ವೀಣಾ, ನಿಮ್ಮ ಮನೆ ಏನು ಹೋಟ್ಲಾ, ಏನು ಬೇಕು ಅಂತ ಆರ್ಡ್ರ್ ಮಾಡ್ಕೊಂಡು ಬರೋದಕ್ಕೆ? ನೋಡು, ಹೇಗೂ ನಾನು ಬರ್ತಾ ಇದ್ದೀನಿ. ಇಬ್ರು ಸೇರ್ಕೊಂಡು ಏನೋ ಒಂದು ಅಡುಗೆ ಮಾಡೋಣ ಬಿಡು. ಅತ್ತೆ, ನಾನು ನಿಮ್ಮನ್ನು ಕರೀತಾ ಇರೋದು ನಾನು ಅಡುಗೆ ಮಾಡಿ ನಿಮಗೆ ಬಡಿಸೋದಕ್ಕೆ. ನೀವು ಇಲ್ಲಿಗೆ ಬಂದು ಅಡುಗೆ ಮಾಡಲಿ ಅಂತಲ್ಲ. ಅಲ್ಲೂ ನೀವೇ ಅಡುಗೆ ಮಾಡ್ತಿರ್ತೀರಾ, ಇಲ್ಲೂ ಬಂದು ಅದನ್ನೇ ಮಾಡ್ಬೇಕಾ ಅತ್ತೆ? ನಿಮ್ಗೆ ಏನು ಇಷ್ಟ ಅದನ್ನ ಹೇಳಿ, ಅದನ್ನೇ ಮಾಡ್ತೀನಿ. ವೀಣಾ, ನಿಮ್ಮ ಅತ್ತೆ ಮಾವಂಗೆ ಏನು ಇಷ್ಟ ಅಂತ ನಿನಗೆ ಗೊತ್ತಿಲ್ವಾ? ಅದನ್ನೇ ಮಾಡು, ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ಅತ್ತೆ, ನೀವೆಲ್ಲ ಬರ್ತಿರೋದು ನನಗಿವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅತ್ತೆ? ನೀವು ನನ್ನ ಜೊತೆಗಿದ್ರೆ ನನಗೆ ಸಮಯ ಕಳೆದು ಹೋಗೋದೇ ಗೊತ್ತಾಗೋದಿಲ್ಲ ಅತ್ತೆ. ಅದಕ್ಕೆ ಬೇಗ ಬನ್ನಿ ಆಯ್ತಾ? ಅತ್ತೆ, ವೆಂಕಿ ಚಲ್ವಿ ಅವ್ರನ್ನೂ ಕರಿಬೇಕಿತ್ತು. ಸ್ವಲ್ಪ ಚಲ್ವಿ ಇದ್ರೆ ಫೋನ್ ಕೊಡಿ. ಹಾ, ಇಲ್ಲೇ ಇದ್ದಾರೆ, ಸ್ಪೀಕರಲ್ಲಿ ಹಾಕಿದ್ದೀನಿ, ಮಾತಾಡು. ಹೇಳಿ ವೀಣಕ್ಕ. ವೆಂಕಿ, ಚಲ್ವಿ, ಇವತ್ತು ಅತ್ತೆ ಮಾವನ ಜೊತೆ ನೀವು ನಮ್ಮ ಮನೆಗೆ ಬರಬೇಕು ಊಟಕ್ಕೆ, ಆಯ್ತಾ? ಸರಿ ಅಕ್ಕ, ಆಯ್ತು, ಬರ್ತೀವಿ. ಮನೆಗೆ ಬನ್ನಿ ಅಂತ. ಅಯ್ಯೋ, ನಾನು ನೋಡು, ನಮ್ಮ ವೆಂಕಿಗೆ ಹೀಗೆಲ್ಲ ಕರೆದ್ರೆ ಅರ್ಥ ಆಗಲ್ಲ. ಇರುವ ನಿಮಿಷ. ಅಯ್ಯೋ, ಅಕ್ಕ ಬಿಡು. ಹಾಯ್ ವೆಂಕಿ, ಚಲ್ವಿ, ಇವತ್ತು ನೀವಿಬ್ರು ಅತ್ತೆ ಮಾವನ ಜೊತೆ ನಮ್ಮನೆಗೆ ಊಟಕ್ಕೆ ಬರಬೇಕು, ಸರಿನಾ? ಬೇಗ ಬನ್ನಿ. ನಮ್ಮ ವೆಂಕಿ ಅಂದ್ರೆ ಸುಮ್ನೆನಾ? ಅವನಿಗೆಲ್ಲ ಅರ್ಥ ಆಗುತ್ತೆ. ಏನ್ ಯೋಚನೆ ಮಾಡ್ತಾ ಇದ್ಯಾ? ಎರಡು ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಏನು? ಮೊದಲನೇದು ಸಂತೋಷ್ ಭಾವ. ಹೌದು ಹೌದು, ಸಾಲ ಮಾಡ್ಕೊಂಡಿದ್ದಾರೆ ಅಂತ ಜಗಳ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ರು. ಹಾ, ದುಡ್ಡೆಲ್ಲಿಂದ ಬಂತು? ಹೌದಲ್ವಾ ವೆಂಕಿ? ನೀನ್ ಹೇಳ್ತಾ ಇರೋದು ಸರಿನೇ. ಅಷ್ಟು ದೊಡ್ಡ ಸಾಲನ ಸಂತೋಷ್ ಭಾವ ಇಷ್ಟ ಬೇಗ ಹೆಂಗ್ ತೀರ್ಸಿದ್ರು? ದುಡ್ಡೆಲ್ಲಿಂದ ಬಂತು?
ಆದ್ರೂ ನಾನು ನೀನು ಹೋಗಿ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಅದು ತಪ್ಪಾಗುತ್ತೆ. ಅರೆ ಯಾಕೆ ಮತ್ತೆ ಗಾಬರಿ ಆದ್ರಿ, ಏನಾಯ್ತು? ಇಲ್ಲ, ನಾನು ಇದೇನೋ ನೋಡ್ತಿದ್ದೆ, ನೀವು ಸಡನ್ ಆಗಿ ಬಂದ್ರಲ್ಲ, ಗಾಬರಿ ಆಗ್ಬಿಟ್ಟೆ ಅಷ್ಟೇ. ಇಟ್ಸ್ ಫೈನ್. ಈಗ ಶಿರುಗೆ ಒಂದು ಸೆಟ್ ಆಫ್ ಟಾಯ್ಸ್ ತಗೊಳ್ಳೋಣ ಅಂತ ಅಂಗಡಿ ಎಲ್ಲ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಅಂದವೇ ಟಾಯ್ಸ್ ಎಲ್ಲ ಈಗಿನ ಮಕ್ಕಳು ಎಲ್ಲ ಆಟ ಆಡ್ತಾರೆ, ಏನಿದ್ರು ಮೊಬೈಲ್ ಅಷ್ಟೇ. ನೀವು ಹಾಗೋ ಕೊಡಿಸ್ಬೇಕು ಅಂತಿದ್ರೆ ಒಂದೆರಡು ಚಾಕ್ಲೇಟ್ ಕೊಡಿಸಿ ಸಾಕು. ಸಂತೋಷ್ ಅವರೇ, ನಾವೆಲ್ಲ ಚಿಕ್ಕವರಾಗಿದ್ದಾಗ ಒಂದು ಸೆಟ್ ಆಫ್ ಟಾಯ್ಸ್ ಸಿಕ್ಕರೆ ಎಷ್ಟು ಸಂತೋಷ ಪಡ್ತಿದ್ವಿ ಅಲ್ವಾ? ಈಗಿನ ಮಕ್ಳಿಗೆ ನೋಡಿ, ಪ್ರಪಂಚ ಅಂದ್ರೆ ಬರೀ ಮೊಬೈಲ್ ಆಗಿದೆ. ಹೇ ಬ್ರೋ, ಜೋ, ಈ ನನ್ನ ಮಗ ಈಗಲೇ ಬರಬೇಕಾಗಿತ್ತಾ? ಏನೇನೋ ಮಾತಾಡಿ ನನ್ನ ಸಿಕ್ಕಾಕ್ಸ್ತಾನೋ ಗೊತ್ತಿಲ್ಲ. ಏನು ನೀನೇನು ಇಲ್ಲಿ? ಯಾವಾಗ ಬಂದ್ರಿ? ಸ್ವಲ್ಪ ಹೊತ್ತಾಯ್ತು. ಏನು ಇಲ್ಲಿ ನೀವು? ಅದು ಚಿರುಗೆ ಏನಾದರೂ ಕೊಂಡ್ಕೊಳ್ಳೋಣ ಅಂತ ಹುಡುಕ್ತಾ ಇದ್ದೆ ಅಷ್ಟೇ. ಏನು ಬಾವ ಬಂದಿದ್ದು ಹೇಳೇ ಇಲ್ಲ? ಇಬ್ರು ಸೇರ್ಕೊಂಡು ಬಿಸ್ನೆಸ್ ಮಾಡ್ತಾ ಇರೋ ಹೊಸ, ಅದು ನನ್ನನ್ನು ಬಿಟ್ಟು? ಹಾಗೆಲ್ಲ ಏನಿಲ್ಲ ಕಣ, ನಾನು ಬರ್ತಾ ಇದ್ದೆ, ಹಾಗೆ ಜೊತೆಗೆ ಬಂದ್ರಷ್ಟೇ ಅವ್ರು. ಸರಿ, ನೀವಿಬ್ರು ಮಾತಾಡ್ತಾ ಇರಿ, ನಾನು ಚಾಕ್ಲೇಟ್ಸ್ ತಗೊಂಡ್ಬರ್ತೀನಿ. ಏನು ಇನ್ನೂ ಬಾವ ಬಂದಿದ್ದು ಹೇಳೇ ಇಲ್ಲ? ಇಲ್ಲ ಕಣ, ನಾನು ವೀಣಾ ಏನೇನೋ ತರ ಕೇಳಿದ್ಲು, ಬಂದಿದ್ದೆ, ಹಾಗೆ ಅವರು ಸಿಕ್ಕಿದ್ರು, ಬಂದ್ವಿ ಅಷ್ಟೇ. ಅಲ್ಲ, ಅಷ್ಟೊಂದು ಫ್ರೀ ಆಗಿದ್ರು ಅವರು. ಬಾ ಬಾ ಬಾ.